ಹಾಯ್ ಫ್ರೆಂಡ್ಸ್, ಸುಕೇತ HS ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಹೇಳಕ್ಕೆ ಹೊರಟಿರೋ ಕತೆ ಏನು ಅಂದ್ರೆ, ಒಂದು ಕಾಡಿನಲ್ಲಿ ಅನೇಕ ಪ್ರಾಣಿಗಳು ವಾಸವಾಗಿರ್ತವೆ. ಅದರಲ್ಲಿ ಹುಲಿ, ಸಿಂಹ, ಹಾಗೆ ಆನೆ, ಮೊಲ ಎಲ್ಲ ಇರ್ತವೆ. ಹೀಗಿರುವಾಗ ಕಾಡಿನ ರಾಜ ಆದಂತಹ ಸಿಂಹ ಏನ್ ಮಾಡ್ತಾ ಇರುತ್ತೆ, ತನ್ನ ಆಹಾರಕ್ಕೋಸ್ಕರ ಎಲ್ಲಾ ಪ್ರಾಣಿಗಳನ್ನ ಬೆಕ್ಕಾಬಿಟ್ಟಿಯಾಗಿ ತಿಂತಾ ಇರುತ್ತೆ. ಇದರಿಂದಾಗಿ ಬೇಸತ್ತಂತಹ ಜೀವಿಗಳು ಏನ್ ಮಾಡ್ತವೆ, ಎಲ್ಲ ಆನೆ ಹತ್ರ ಬಂದು ಏನ್ ಮಾಡೋದು, ಈ ರೀತಿ ಕಷ್ಟ ಕೊಡ್ತಾ ಇದೆಯಲ್ಲ ಸಿಂಹ ಅಂತ ಹೇಳಿ ಮಾತಾಡ್ತವೆ. ಆಗ ಆನೆ ಏನ್ ಮಾಡುತ್ತೆ, ಇವುಗಳಿಗೆಲ್ಲ ಆ ಅಟ್ಯಾಕ್ ಮಾಡಕ್ಕೆ ಬಂದಾಗ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಕ್ಲಾಸ್ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನ ಕಂಡಂತಹ ತೋಳ ಏನ್ ಮಾಡುತ್ತೆ, ತೋಳದ ಬುದ್ಧಿಯನ್ನ ತೋರ್ಸತ್ತೆ, ಹೋಗ್ಬಿಟ್ಟು ಸಿಂಹನ ಹತ್ರ ಹೇಳ್ಕೊಡತ್ತೆ. ಈ ರೀತಿಯಾಗಿ ಆನೆ ನಿನ್ನ ಪರ್ಮಿಷನ್ ಇಲ್ದೇನೆ ಬೇರೆ ಎಲ್ಲಾ ಪ್ರಾಣಿಗಳಿಗೆ ಕ್ಲಾಸ್ ಅನ್ನ ಕೊಡ್ತಾ ಇದೆ ಅಂತ ಹೇಳಿ ಹೇಳ್ಕೊಡತ್ತೆ. ಆಗ ಕಾಡಿನ ರಾಜ ಅಂತ ಸಿಂಹಗೆ ಏನಾಗುತ್ತೆ, ಸಿಟ್ಟು ಬರುತ್ತೆ. ನಾನು ಈ ಕಾಡಿನ ರಾಜ, ನನ್ನ ಪರ್ಮಿಷನ್ ಇಲ್ದೇನೆ ಅವ್ನು ಹೇಗೆ ಕ್ಲಾಸ್ ಕೊಡ್ತಾನೆ, ಬಾ ಹೋಗಿ ನೋಡೋಣ ಅಂತ ಹೇಳಿ ಎಲ್ಲಿ ಕ್ಲಾಸ್ ಕೊಡ್ತಾ ಇರುತ್ತೆ ಆನೆ ಅಲ್ಲಿಗೆ ಬರ್ತವೆ. ಬಂದ್ಬಿಟ್ಟು ಆ ಸಿಂಹ ಜೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡತ್ತೆ, ನೀನ್ ಹೇಗೆ ನನ್ನ ಪರ್ಮಿಷನ್ ಇಲ್ದೇನೆ ಕ್ಲಾಸ್ ಕೊಡ್ತಾ ಇದೀಯಾ ಅಂತ. ಆಗ ಆನೆ ಏನ್ ಮಾಡತ್ತೆ, ಇದು ನನ್ನ ಜ್ಞಾನವನ್ನು ನಾನು ಯಾರಿಗ್ ಬೇಕಾದ್ರೂ ದಾರಿ ಎರಿಬಹುದು, ಅದಕ್ಕೆ ಯಾರನ್ನ ಪರ್ಮಿಷನ್ ಕೇಳ್ಬೇಕು ಅಂತ ಹೇಳತ್ತೆ. ಆಗ ಸಿಂಹ ಹೇಳುತ್ತೆ, ನಾನು ಇಲ್ಲಿನ ಕಾಡಿನ ರಾಜ, ಇಲ್ಲಿ ಏನೇ ನಡಿಬೇಕು ಅಂದ್ರೆ ನನ್ನ ಪರ್ಮಿಷನ್ ಬೇಕು ಅಂತ ಹೇಳತ್ತೆ. ಇದರಿಂದಾಗಿ ಬೇಸತ್ತಂತ ಆನೆ ಹೇಳತ್ತೆ, ನೀನ್ ಯಾವ ಸೀಮೆ ರಾಜ ಅಂತ ಕೇಳತ್ತೆ. ಅದಕ್ಕೆ ನಾನು ಬಲಿಷ್ಠ, ಅದರಿಂದಾಗಿ ನಾನೇ ರಾಜ ಅಂತ ಹೇಳತ್ತೆ. ಅದಕ್ಕೆ ಆನೆ ಹೇಳತ್ತೆ, ನಾನು ಸಹ ರಾಜನೇ, ನಾನು ಬಲಿಷ್ಠವಾಗಿದ್ದೀನಿ ಅಂತ ಹೇಳತ್ತೆ. ಆಗ ಅದೇಗೆ ಹೇಳ್ತೀಯ ಅಂತ ಕೇಳತ್ತೆ. ಅದಕ್ಕೆ ಆನೆ ಹೇಳತ್ತೆ, ಬಾ ತೂಕ ಮಾಡಿ ನೋಡೋಣ ಯಾರು ಬಲಿಷ್ಠರು ಅಂತ ಹೇಳಿ ಅಂತ ಹೇಳತ್ತೆ. ಅದಕ್ಕೆ ಸಿಂಹ ಹೇಳತ್ತೆ, ಬಲಿಷ್ಠ ಅನ್ನೋದು ತೂಕದಲ್ಲಿ ಬರೋದಿಲ್ಲ, ಈಗ ತೂಕ ಮಾಡಿದ್ರೆ ನೀನೇ ತೂಕದಲ್ಲಿ ಬರ್ತೀಯಾ, ಇದಕ್ಕೆ ಬೇರೆ ಯಾವ್ದಾದ್ರು ಗೇಮ್ ಆಡೋಣ ಅಂತ ಹೇಳತ್ತೆ. ಆಗ ಆನೆ ಹೇಳತ್ತೆ, ಸರಿ ಆಯ್ತು, ಹಗ್ಗ ಜಗಟ ಆಟ ಆಡೋಣ ಅನ್ನತ್ತೆ. ಸರಿ ಆಯ್ತು ಅಂತ, ಇದನ್ನು ಬೇಡ ಅಂದ್ರೆ ನಾಚಿಕೆಗೇಡು ಅಂತ ಹೇಳಿ ಸಿಂಹ ಏನ್ ಮಾಡತ್ತೆ, ಒಪ್ಕೊಂಡು ಏನ್ ಮಾಡತ್ತೆ, ಹಗ್ಗ ಜಗಟ ಆಟ ಆಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂತಾರೆ. ಆದ್ರೆ ಸಿಂಹದ ಜೊತೆಗೆ ಎಲ್ಲ ಚಿರತೆ, ಹುಲಿ, ಸಿಂಹ, ಕರಡಿ ಅಂತ ಪ್ರಾಣಿಗಳೇ ಇರ್ತವೆ. ಆದ್ರೆ ಆನೆ ಜೊತೆ ಮೊಲ, ಜಿಂಕೆ, ಕುದುರೆ, ಕತ್ತೆ ಅಂತ ಪ್ರಾಣಿಗಳೇ ಇರ್ತವೆ. ನಾನ್ ವೆಜಿಟೇರಿಯನ್ ಪ್ರಾಣಿಗಳೇ ಇರ್ತವೆ. ಅಯ್ಯೋ, ಅವು ಅನ್ಕೊಂತವೆ ನಾವು ಬಲಿಷ್ಠರು, ನಾವೇ ಗೆದ್ದು ಬಿಡ್ತೀವಿ, ಇವೇನು ಗೆಲ್ಲಲ್ಲ ಅಂತ ಅನ್ಕೊಂಡು ಎಲ್ಲ ಹಗ್ಗ ಜಗಾಟ ಆಟಾಡಕ್ಕೆ ನಿಂತ್ಕೊಂತಾರೆ. ಆದ್ರೆ ಆನೆ ಏನ್ ಮಾಡತ್ತೆ, ತನ್ನ ಆ ಹಗ್ಗ ಅದ್ರ ಕೈಯಲ್ಲಿ ಏನಿರುತ್ತೆ ಅದನ್ನ ಚೆನ್ನಾಗಿ ಸೊಂಟಕ್ಕೆ ಸುತ್ಕೊಂಡು ಒಂದ್ ಕಡೆ ಕುತ್ಕೊಂಡ್ಬಿಡುತ್ತೆ. ಈ ಅಷ್ಟೂ ಪ್ರಾಣಿಗಳು ಆ ಕಡೆಯಿಂದ ಇದನ್ನ ಸೋಲಿಸ್ಬೇಕು ಅಂತ ಹೇಳಿ ತುಂಬಾ ಬಲಿಷ್ಠವಾಗಿ ಎಳಿತವೆ. ಎಳೆದ ತಕ್ಷಣ ಏನಾಗತ್ತೆ, ಆ ಪ್ರಾಣಿಗಳ ಎಲ್ಲಾ ಉಗುರುಗಳು ಕಿತ್ಕೊಂಡ್ ಬಂದ್ಬಿಡ್ತವೆ. ಕಿತ್ತು ಹೋದ ತಕ್ಷಣ ಅವಕ್ಕೆ ನೋವು ತಾಳರಲ್ಲ, ರಕ್ತ ಸುರಿಯಕ್ ಸ್ಟಾರ್ಟ್ ಆಗತ್ತೆ. ಆಗ ಸಿಂಹ ಒಪ್ಕೊಳ್ಳುತ್ತೆ, ಹೌದು ನೀನೇ ಬಲಿಷ್ಠ, ನಾನು ನನ್ನ ತೋಳು ಬಲವನ್ನ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ನಿನ್ನ ವಿರುದ್ಧ ನಾನು ಪಂದ್ಯ ಕಟ್ತೆ, ಆದ್ರೆ ನನ್ನ ಬುದ್ಧಿಯನ್ನ ನಾನು ಉಪಯೋಗಿಸ್ಲೇ ಇಲ್ಲ, ನನ್ನ ಆಯುಧಗಳನ್ನೇ ಈಗ ಕಳ್ಕೊಂಡಿದ್ದೀನಿ, ಈಗ ನಾನು ಬಲಿಷ್ಠ ಅಲ್ಲ, ನೀನೇ ಬಲಿಷ್ಠ, ಜ್ಞಾನ ಇದ್ದವನು ಬದುಕ್ತಾನೆ ಅನ್ನೋದಕ್ಕೆ ಇದೇ ಕಾರಣ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತವೆ. ಸೊ ನಮ್ಮ ಜ್ಞಾನ ಎಲ್ಲಿವರೆಗೆ ಚೆನ್ನಾಗಿ ನಾವು ಉಪಯೋಗಿಸೋದನ್ನ ಕಲಿತೀವೋ ಅಲ್ಲಿವರೆಗೂ ಯಾರು ನಮ್ಮನ್ನ ಬೆರಳು ಮಾಡಿ ತೋರ್ಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತೀನಿ. ಈ ಕಥೆ ಇಷ್ಟವಾಗಿದ್ದಲ್ಲಿ ಸುಕೇತ HS ಗೌಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಕಥೆಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.